ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ನಾವು ಸಿ ಪ್ರೋಗ್ರಾಮ್ ಲ್ಯಾಬಿನ ಎರಡನೇ ಪ್ರೋಗ್ರಾಮನ್ನು ನೋಡೋಣ. ಎರಡನೇ ಪ್ರೋಗ್ರಾಮನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಸಿ ಪ್ರೋಗ್ರಾಮಿಂಗ್ ಲ್ಯಾಬಿನ ಎಕ್ಸಾಂಪಲ್ 1 ಫಸ್ಟ್ ಪ್ರೋಗ್ರಾಮಲ್ಲಿ ಒಂದು ಕ್ವಶನ್ ಕೇಳಿದ್ದೆ. ಏನಂದರೆ ಮೈನ್ ಫಂಕ್ಷನ್ನು ಯಾವ ಟೈಪ್ ಆಫ್ ಫಂಕ್ಷನ್ನು? ಅದಕ್ಕೆ ಆನ್ಸರು ಮೈನ್ ಫಂಕ್ಷನ್ ಈಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಯೂಸರ್ ಡಿಫೈನ್ಡ್ ಫಂಕ್ಷನ್. ಓಕೆ, ಇವತ್ತು ನಾವು ನಮ್ಮ ಎರಡನೇ ಪ್ರೋಗ್ರಾಮ್ ಸಿ ಪ್ರೋಗ್ರಾಮ್ ಎಕ್ಸಾಂಪಲ್ 2ನ ನೋಡೋಣ. ಸೊ 5 ಸ್ಟೆಪ್ಸನ್ನು ಫಾಲೋ ಮಾಡಬೇಕು. RIOL2 ರಿಯೋ ಎಲ್ ಸ್ಕ್ವಯರ್. ಇದೇನು ಮೀನಿಂಗ್ ಅಂದರೆ, ನಾನು ಫಸ್ಟು ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದ್ನಲ್ವ, ಅದರಲ್ಲಿ ಡೀಟೇಲಾಗಿ ಈ 5 ಸ್ಟೆಪ್ಸ್ ಬಗ್ಗೆ ಹೇಳಿದ್ದೆ. ಆರ್ ಅಂದರೆ ರೀಡ್ ದ ಪ್ರೋಗ್ರಾಮ್ ಪ್ರಾಪರ್ಲಿ. ಐ ಅಂದರೆ ವಾಟ್ ಈಸ್ ದಿ ಇನ್ಪುಟ್ ಆಫ್ ದಿ ಪ್ರೋಗ್ರಾಮ್. ಓ ಅಂದರೆ ವಾಟ್ ಈಸ್ ದಿ ಔಟ್ಪುಟ್ ಆಫ್ ದಿ ಪ್ರೋಗ್ರಾಮ್. ಎಲ್ ಸ್ಕ್ವಯರಲ್ಲಿ ಫಸ್ಟ್ ಎಲ್ ಅಂದರೆ ಲಾಜಿಕ್ ಆಫ್ ದಿ ಪ್ರೋಗ್ರಾಮ್, ಎರಡನೇ ಎಲ್ ಅಂದರೆ ಲ್ಯಾಂಗ್ವೇಜ್ ಆಫ್ ದಿ ಪ್ರೋಗ್ರಾಮ್. ಸೊ ಈ 5 ಈಸಿ ಸ್ಟೆಪ್ಸಲ್ಲಿ ನಾವು ಎನಿ ಪ್ರೋಗ್ರಾಮನ್ನು ಸಾಲ್ವ್ ಮಾಡ್ಬೋದು. ಫಸ್ಟ್ನೇ ಸ್ಟೆಪ್ಪು, ರೈಟ್ ಎ ಸಿ ಪ್ರೋಗ್ರಾಮ್ ಟು ರೀಡ್ 3 ನಂಬರ್ಸ್ ಆ್ಯಂಡ್ ಫೈಂಡ್ ದಿ ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್. ಅಂದರೆ ಯೂಸರ್ ಕೊಡೋ 3 ನಂಬರ್ಸಲ್ಲಿ ಯಾವುದು ಬಿಗ್ಗೆಸ್ಟು ಅಥವಾ ಲಾರ್ಜೆಸ್ಟು ಗ್ರೇಟೆಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಅದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪಲ್ಲೇನು, ರೀಡ್ 3 ನಂಬರ್ಸ್ ಅಂದರೆ ನಮ್ಮ ಪ್ರೋಗ್ರಾಮಿನ ಇನ್ಪುಟ್ ಏನಂದರೆ 3 ನಂಬರ್ಸನ್ನು ರೀಡ್ ಮಾಡಬೇಕು. ಅಂದರೆ 3 ನಂಬರ್ಸನ್ನು ಇನ್ಪುಟ್ ತೊಗೊಬೇಕು. ನಮ್ಮ ಪ್ರೋಗ್ರಾಮಿನ ಔಟ್ಪುಟ್ ಏನು, ಈ 3 ನಂಬರ್ಸಲ್ಲಿ ಯಾವುದು ಬಿಗ್ ಅಂತ ಫೈಂಡ್ ಔಟ್ ಮಾಡಬೇಕು. ಅದು ನಮ್ಮ ಈ 3ನೇ ಸ್ಟೆಪ್ಪು. 4ನೇ ಸ್ಟೆಪ್ ಏನು, ಈ ಪ್ರೋಗ್ರಾಮಿನ ಲಾಜಿಕ್ಕು. ಯಾವ ಲಾಜಿಕ್ಕನ್ನು ಇಟ್ಕೊಂಡು ಈ ಪ್ರೋಗ್ರಾಮನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು 3 ನಂಬರ್ಸನ್ನ ಕಂಪೇರ್ ಮಾಡ್ತಾ ಹೋಗಬೇಕು. 3 ನಂಬರನ್ನು ಒಂದಕ್ಕೊಂದ್ರ ಜೊತೆ ಕಂಪೇರ್ ಮಾಡ್ತಾ ಹೋಗಬೇಕು. ಕಂಪೇರ್ ಮಾಡಬೇಕಾದ್ರೆ ನಾವು ಯಾವ ಆಪರೇಟರ್ಸನ್ನು ಯೂಸ್ ಮಾಡ್ತೀವಿ? ರಿಲೇಷನಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಈ ಆಪರೇಟರ್ಸನ್ನು ಯೂಸ್ ಮಾಡ್ತೀವಿ. ಓಕೆನಾ? ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಯಾವುದು ಇಫ್ ಸ್ಟೇಟ್ಮೆಂಟ್ ಅಥವಾ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ಬೋದು. ಈ ಪ್ರೋಗ್ರಾಮನ್ನು ಡಿಫ್ರೆಂಟ್ ಲಾಜಿಕ್ಕನ್ನು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ಬೋದು. ಮೇ ಬಿ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದು, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ಬೋದು, ಅಥವಾ ಕಂಡೀಷನಲ್ ಆಪರೇಟರ್ ಅಂತ ಬರುತ್ತೆ, ಅಥವಾ ಟರ್ನರಿ ಆಪರೇಟರ್ ಅಂತ ಕರೀತಾರೆ. ಓಕೆ, ದಟ್ ಈಸ್ ಕ್ವಶನ್ ಮಾರ್ಕ್ ಕೋಲನ್. ಓಕೆ, ಈ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದು, ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದು, ಕಂಡೀಷನಲ್ ಆಪರೇಟರ್ ಅಂದರೆ ಕ್ವಶನ್ ಮಾರ್ಕ್ ಕೋಲನ್ ಅಥವಾ ಟರ್ನರಿ ಆಪರೇಟರ್ ಅಂತ ಕರೀತಾರೆ, ಅದನ್ನು ಇಸ್ಕೊಂಡು ಯೂಸ್ ಮಾಡ್ಬೋದು. ಬೇರೆ ಬೇರೆ ಡಿಫ್ರೆಂಟ್ ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಇದು ಲಾಜಿಕ್ ಆಫ್ ದಿ ಪ್ರೋಗ್ರಾಮ್ ಆಯಿತು. ನೆಕ್ಸ್ಟು ಲ್ಯಾಂಗ್ವೇಜ್ ಆಫ್ ದಿ ಪ್ರೋಗ್ರಾಮು. ಆ್ಯಸ್ ಯೂಶ್ವಲ್ ನಾವು ಯಾವುದ್ರಲ್ಲಿ ಬರಿತಾ ಇದ್ದೀವಿ? ನಮ್ಮ ಸಿ ಪ್ರೋಗ್ರಾಮಿಂಗಲ್ಲಿ ಬರಿತಾ ಇದ್ದೀವಿ. ನೆಕ್ಸ್ಟು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ಹೆಡರ್ ಫೈಲ್ಸ್ ಯಾವ್ದು ಯೂಸ್ ಮಾಡಿದ್ದೀವಿ? #include stdio.h, #include conio.h. ಇದ್ರ ಬಗ್ಗೆ ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಹೇಳಿದ್ದೀನಿ. ನೆಕ್ಸ್ಟು ಇಂಟ್ ಮೇಯ್ನ್ ಅಂತ ಬರೆದಿದ್ದೀವಿ. ನಾವು ವೈಡ್ ಮೇಯ್ನ್ ಅಂತ ಬರೆದ್ರೆ ಪ್ರೋಗ್ರಾಮಿನ ಎಂಡಲ್ಲಿ ರಿಟರ್ನ್ 0 ಬರೆಯೋ ನೆಸೆಸಿಟಿ ಇಲ್ಲ. ನಾವಿಲ್ಲಿ ಏನು ಬರ್ತಿದ್ದೀವಿ? ಇಂಟ್ ಮೇಯ್ನ್ ಅಂತ ಬರೆದಿರೋದ್ರಿಂದ ನಮ್ಮ ಕಾಲಿಂಗ್ ಫಂಕ್ಷನ್, ನಮ್ಮ ಆಪರೇಟಿಂಗ್ ಸಿಸ್ಟಮ್ಮು ನಮ್ಮ ಮೇಯ್ನ್ ಫಂಕ್ಷನನ್ನು ಕಾಲ್ ಮಾಡ್ತಾ ಇದೆ. ಅದಕ್ಕೆ ಒಂದು ಸಕ್ಸಸ್ ಅಂತ ಒಂದು ರಿಟರ್ನ್ ವ್ಯಾಲ್ಯೂ ಬೇಕು, ಅದು ರಿಟರ್ನ್ 0. ನಾವು ವೈಡ್ ಮೇಯ್ನ್ ಅಂತ ಬರೆದಿದ್ದೀರಾ ಅಂದರೆ ಆವಾಗ ಆಪರೇಟಿಂಗ್ ಸಿಸ್ಟಮಿಗೆ ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡೋ ನೆಸೆಸಿಟಿ ಇಲ್ಲ. ಆವಾಗ ರಿಟರ್ನ್ 0 ಅಂತ ಮೇಯ್ನ್ ಫಂಕ್ಷನಿನ ಎಂಡಲ್ಲಿ ಬರೆಯೋದಿಲ್ಲ. ಇಂಟ್ ಮೇಯ್ನ್ ಅಂತ ಬರೆದಿರೋದ್ರಿಂದ ನಾವು ರಿಟರ್ನ್ 0ನ ಮೆನ್ಷನ್ ಮಾಡಬೇಕು. ಮೇಯ್ನ್ ಫಂಕ್ಷನಿನ ಫ್ಲಾರ್ ಬ್ರೇಸು ಓಪನ್ ಇದೆ. ನೆಕ್ಸ್ಟು 3 ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡಿದ್ದೀವಿ. ಡೇಟಾ ಟೈಪ್ ಯಾವ್ದು ತೊಗೊಂಡಿದ್ದೀವಿ? ಡಬಲ್ ತೊಗೊಂಡಿದ್ದೀವಿ. ಡಬಲ್ ತೊಗೊಂಡಿರೋದ್ರಿಂದ ನಾವು ಇಂಟೀಜರ್ ವ್ಯಾಲ್ಯೂಸನ್ನಾದರೂ ಎಂಟ್ರಿ ಮಾಡ್ಬೋದು, ಅಥವಾ ಫ್ಲೋಟಿಂಗ್ ವ್ಯಾಲ್ಯೂಸ್ ಲೈಕ್ 10.2, 20.5, 30.6 ಈ ರೀತಿ ಎಂಟ್ರಿ ಮಾಡ್ಬೋದು. ಇಂಟೀಜರ್ ವ್ಯಾಲ್ಯೂ ಅಥವಾ ಫ್ಲೋಟ್ ವ್ಯಾಲ್ಯೂ ಯಾವುದನ್ನಾದರೂ ನಾವು ಎಂಟ್ರಿ ಮಾಡ್ಬೋದು. ನೆಕ್ಸ್ಟು ಪ್ರಿಂಟ್ ಎಫ್, ಎಂಟರ್ ಎನಿ ಇಂಟೀಜರ್ ಆರ್ ಫ್ಲೋಟ್ ನಂಬರ್ಸನ್ನು ನಾವು ಪ್ರಿಂಟ್ ಎಫಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದು ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಯೂಸಿಂಗ್ ಸ್ಕ್ಯಾನ್ ಎಫ್ ನಾವು 3 ವೇರಿಯೇಬಲ್ಸನ್ನು ಇನ್ಪುಟ್ ತೊಗೊತಾ ಇದ್ದೀವಿ. ಯಾವುದ್ಯಾವುದು? A,
ಬಿ ಸಿ. ಡೇಟಾ ಟೈಪು ಡಬಲ್ ಆಗಿದ್ದರಿಂದ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನನ್ನು ತೊಗೊಂಡಿದ್ದೀವಿ, ಪರ್ಸೆಂಟೇಜ್ ಎಲ್ ಎಫ್, ಡಬಲ್ಲಿಗೆ ಪರ್ಸೆಂಟೇಜ್ ಎಲ್ ಎಫನ್ನು ತೊಗೊತೀವಿ. ಅದಾದಮೇಲೆ ನಾವು %A, %B, %C ಅಂತ ಬರೆದಿದ್ದೀವಿ. ಇದೇನು ರೆಪ್ರೆಸೆಂಟ್ ಮಾಡುತ್ತೆ %? ಇಟ್ ರೆಪ್ರೆಸೆಂಟ್ಸ್ ಮೆಮೊರಿ ಅಡ್ರೆಸ್ ಅಂದರೆ ನನ್ನ ವೇರಿಯೇಬಲ್ಸಿನ ವ್ಯಾಲ್ಯೂಸ್ಗಳು ಯಾವ ಅಡ್ರೆಸ್ಸಲ್ಲಿ ಸೇವ್ ಆಗುತ್ತೆ. ನಾನೀಗ ABCಗೆ 10, 20, 30ನ ಇನ್ಪುಟ್ ಕೊಟ್ಟೆ ಅಂದರೆ ಅವು ಮೂರು ಯಾವ ಅಡ್ರೆಸ್ಸಿನಲ್ಲಿ ಸೇವ್ ಆಗುತ್ತೆ ಮೆಮೊರಿಯಲ್ಲಿ ಅಂತ ಹೇಳೋದು ಈ ಅಡ್ರೆಸ್ ಆಪರೇಟರ್ಸ್ %, ವಿಚ್ ರೆಪ್ರೆಸೆಂಟ್ಸ್ ದಿ ಅಡ್ರೆಸ್ ಆಫ್ ಅ ವೇರಿಯೇಬಲ್. ನೆಕ್ಸ್ಟಲ್ಲಿ ಏನು ಮಾಡ್ತಾಯಿದ್ದೀವಿ, ಕಂಪೇರ್ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿಂದ ನಮ್ಮ ಪ್ರೋಗ್ರಾಮಿನ ಲಾಜಿಕ್ಕು ಶುರುವಾಯಿತು. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಏನು ಮಾಡಿದ್ವಿ, ನಾವು ಇನ್ಪುಟ್ಟನ್ನು ತೊಗೊಂಡ್ವಿ. ಇಲ್ಲಿಂದ ಈಗ ಶುರುವಾಗೋದು ಈ ಸ್ಟೇಟ್ಮೆಂಟ್ ಇದೆಯಲ್ವಾ, ಈ ಸ್ಟೇಟ್ಮೆಂಟಿಂದ ಏನು ಶುರುವಾಗುತ್ತೆ, ಲಾಜಿಕ್ ಆಫ್ ದಿ ಪ್ರೋಗ್ರಾಮು ಶುರುವಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಸಿಂಪಲ್ ಸ್ಟೆಪ್ಸು ನೋಡ್ಕೊಳ್ಳಿ ಲಾಜಿಕ್ಕನ್ನು. ಈಗ ಸಪೋಸ್ ನಾವು ಯಾವ 3 ನಂಬರ್ಸನ್ನು ಎಂಟ್ರಿ ಮಾಡಿದ್ವಿ. ಓಕೆ, ಯಾವ 3 ನಂಬರ್ಸನ್ನ ಎಂಟ್ರಿ ಮಾಡಿದ್ವಿ ನೋಡೋಣ. ಲಾಜಿಕ್ಕು ಇಫ್ ಸ್ಟೇಟ್ಮೆಂಟ್ಸ್ ಅಂದರೆ ನಾವಿಲ್ಲೇನು ಯೂಸ್ ಮಾಡಿದ್ದೀವಿ, ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿದ್ದೀವಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಶುರುವಾಗುತ್ತೆ ನಮ್ಮದು ಇಫ್ ಸ್ಟೇಟ್ಮೆಂಟ್. ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗುತ್ತೆ. ಯಾವುದನ್ನು ಯೂಸ್ ಮಾಡಿದ್ದೀವಿ ನಾವು, ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿದ್ದೀವಿ. ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ಈ ಪ್ರೋಗ್ರಾಮನ್ನು ಸಾಲ್ವ್ ಮಾಡಿದ್ವಿ. ಸೊ ದಟ್ ಈಸ್ ದಿ ಲಾಜಿಕ್ ಆಫ್ ದಿ ಪ್ರೋಗ್ರಾಮ್. ಈಗ ನೋಡೋಣ, ABC ಏನು ಇನ್ಪುಟ್ ಕೊಟ್ವಿ, ಸಪೋಸ್ 8, 2, 5ನ ಇನ್ಪುಟ್ ಕೊಟ್ವಿ. ಇದು 3 ನಂಬರ್ಸ್, ಇದರಲ್ಲಿ ಬಿಗ್ಗೆಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಈಗ ಫಸ್ಟು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. ರಿಲೇಷನಲ್ ಆಪರೇಟರ್ ಯಾವುದನ್ನು ಯೂಸ್ ಮಾಡಿದ್ದೀವಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ರಿಲೇಷನಲ್ ಆಪರೇಟರ್ನ ಯೂಸ್ ಮಾಡಿದ್ದೀವಿ. ಇಫ್ A ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು B ಅಂತ ಕಂಡೀಷನಲ್ಲಿ ಬರ್ತಿದ್ದೀವಿ. ಅಂದರೆ 8 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಕಂಡೀಷನ್ ಏನು, ಇದು ಟ್ರೂನೋ ಫಾಲ್ಸೋ, ದಿಸ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಕಂಡೀಷನ್ ಟ್ರೂ ಆಯಿತು ಅಂದರೆ ನೆಕ್ಸ್ಟು ಈ ಸ್ಟೇಟ್ಮೆಂಟಿಗೆ ಬರುತ್ತೆ. ನಮ್ಮ ಕಂಪೈಲರು ನೆಕ್ಸ್ಟ್ ಯಾವ ಸ್ಟೇಟ್ಮೆಂಟಿಗೆ ಬರುತ್ತೆ, ಸೆಕೆಂಡ್ನೇ ಸ್ಟೇಟ್ಮೆಂಟ್. ಇಫ್ A ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು C ಅಂದರೆ A ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು C ಅಂದರೆ ಏನು, ಕಂಪೇರು 8 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು C ಎಷ್ಟಿದೆ, 5. ಸೊ ಈ ಕಂಡೀಷನ್ನು ಟ್ರೂ ಅಲ್ವಾ, ಯಾಕೆಂದರೆ 8 5ಕ್ಕಿಂತ ದೊಡ್ಡದು. ಅವಾಗೇನಾಗುತ್ತೆ, ಎರಡು ಟ್ರೂ ಆದ್ದರಿಂದ ನೆಕ್ಸ್ಟ್ ನಮ್ಮ ಸ್ಟೇಟ್ಮೆಂಟ್ ಇಲ್ಲಿದೆ ನೋಡಿ, ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಬಿಗ್ಗೆಸ್ಟ್ ನಂಬರನ್ನು ಯಾವುದನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ, ಏನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯಾವುದನ್ನು ಯೂಸ್ ಮಾಡಿದ್ದೀವಿ ನೋಡಿ, ಇಲ್ಲಿ ಪರ್ಸೆಂಟೇಜ್ ಎಲ್ ಎಫ್ ಈ ಸ್ಟೇಟ್ಮೆಂಟ್ ಇದೆ ನೋಡಿ, ಇದು ಪರ್ಸೆಂಟೇಜ್ ಎಲ್ ಎಫ್ನ ಯೂಸ್ ಮಾಡಿದ್ದೀವಿ. ಪರ್ಸೆಂಟೇಜ್ ಎಲ್ ಎಫ್ ಯೂಸ್ ಮಾಡಿಕೊಂಡು ಏನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಔಟ್ಪುಟ್ಟಲ್ಲಿ 8.000 ಅಂತ ಬರ್ತಾ ಹೋಗುತ್ತೆ, ಯಾಕೆಂದರೆ ಡಬಲ್ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದ್ದೀವಿ. 8ನ್ನು ಪ್ರಿಂಟ್ ಆಯಿತು. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ನೆಕ್ಸ್ಟು ಲಾಜಿಕ್ಕನ್ನು ಟ್ರೇಸ್ ಮಾಡ್ತಾ ಹೋಗೋಣ ಪ್ರೋಗ್ರಾಮ್. ಈಗ ಸಪೋಸ್ ನಾನು 8, 1, 10 ಅಂತ 3 ನಂಬರನ್ನು ಇನ್ಪುಟ್ ತೊಗೊಂಡೆ. ಈಗೇನಾಗುತ್ತೆ, ಇಲ್ಲಿ ಚೆಕ್ ಮಾಡೋಣ. ಎಲ್ಲಿ, ಇಫ್ A ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು B. ಕಂಡೀಷನ್ ಏನು, 8 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಕಂಡೀಷನ್ ಟ್ರೂ ಆಯಿತು. ಆವಾಗ ಟ್ರೂ ಆದ್ಕೊಳ್ಳಿ ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಇಫ್ A ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು C ಅಂದರೆ 8 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಕಂಡೀಷನ್ ಏನಾಯಿತು, ಇದು ಫಾಲ್ಸ್ ಆಗಿಬಿಡ್ತು. ಅವಾಗೇನಾಗುತ್ತೆ, ಈ ಸ್ಟೇಟ್ಮೆಂಟ್ ಇದೆಯಲ್ವಾ, ಇದನ್ನು ಸ್ಕಿಪ್ ಮಾಡಿ ಅದರ ಎಲ್ಸ್ ಪಾರ್ಟ್ ಇದೆಯಲ್ವಾ ಅದನ್ನು ಎಕ್ಸಿಕ್ಯೂಷನ್ ಮಾಡುತ್ತೆ. ಇದರಲ್ಲಿ ಏನನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ, ಯಾವುದು ಬಿಗ್ಗೆಸ್ಟ್ ಅಂತ, C ಈಸ್ ದಿ ಬಿಗ್ಗೆಸ್ಟ್. ಅಲ್ಲಿಗೆ 10 ಈಸ್ ದ ಬಿಗ್ಗೆಸ್ಟ್. ಔಟ್ಪುಟ್ಟಲ್ಲಿ 10.000 ಅಂತ ಬರುತ್ತೆ. ಸೊ ಇಲ್ಲಿ ಸ್ಕಿಪ್ ಮಾಡಿ ಜಂಪ್ ಮಾಡಿ ನೆಕ್ಸ್ಟ್ ಹೋಗ್ತಾ ಇದೆಯಲ್ವಾ, ದಟ್ಸ್ ವೈ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ನಾವು ಡಿಸಿಷನ್ ಮೇಕಿಂಗ್, ಓಕೆ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರ್ಯಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ನಮ್ಮ ಇಫ್ ಸ್ಟೇಟ್ಮೆಂಟ್ಸ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಅವನ್ನೆಲ್ಲ ಏನಂತ ಕರಿತೀವಿ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರ್ಯಾಂಚಿಂಗ್ ಸ್ಟೇಟ್ಮೆಂಟ್. ಡಿಸಿಷನ್ ಮೇಕಿಂಗ್ ಅಂತ ಯಾಕೆ ಕರಿತೀವಿ, ಯಾಕೆಂದರೆ ನಾವು ಒಂದು ಡಿಸಿಷನ್ ತೊಗೊಳ್ತಾ ಇದ್ದೀವಿ, ಯಾವುದು ದೊಡ್ಡದು, 8 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್ ಅಂತ ಒಂದು ಡಿಸಿಷನ್ ತೊಗೊತೀವಿ. ಅದಾದಮೇಲೆ ಬ್ರ್ಯಾಂಚಿಂಗ್ ತೊಗೊತಾ ಇದ್ದೀವಿ. ಬ್ರ್ಯಾಂಚಿಂಗ್ ಅಂದ್ರೇನು, 2 ರೂಟ್ ಸಿಗ್ತಾ ಇದೆ.
ಓಕೆನಾ. ನಾವೊಂದು ಪ್ಲೇಸಿಂದ ಹೊರಡ್ತೀವಿ ಅಂದ್ಕೊಳ್ಳಿ. ಸಪೋಸ್ ಶಿವಮೊಗ್ಗದಿಂದ ಹೊರಡ್ತೀವಿ ಅಂದ್ಕೊಳ್ಳಿ. ಶಿವಮೊಗ್ಗದಿಂದ ಹೊರಟ ಮೇಲೆ ನಾವು ಒಂದು ಕಡೆ ಒಂದು ರೂಟು ಬ್ಯಾಂಗ್ಳೂರಿಗೆ ಹೋಗುತ್ತೆ, ಇನ್ನೊಂದು ರೂಟು ಮೈಸೂರಿಗೆ ಹೋಗುತ್ತೆ. ಇದು ಸರ್ಕಲ್ ಅಂದ್ಕೊಳ್ಳಿ. ಈ ಸರ್ಕಲಲ್ಲಿ ನಾವು ಡಿಸಿಷನ್ ತೊಗೊತಿದ್ದೀವಿ. ಅದೇ ರೀತಿ ನಮ್ಮ ಇಫ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ನಾವು ಡಿಸಿಷನ್ ತೊಗೊತೀವಿ. ಒಂದು ಟ್ರೂ ಡಿಸಿಷನ್ನು, ಇನ್ನೊಂದು ಫಾಲ್ಸ್ ಡಿಸಿಷನ್. ಸೊ ಇಲ್ಲಿ ಎರಡು ಬ್ರ್ಯಾಂಚ್ ಬಂದಿದೆ, ಒಂದು ಟ್ರೂ ಬ್ರ್ಯಾಂಚು, ಇನ್ನೊಂದು ಫಾಲ್ಸ್ ಬ್ರ್ಯಾಂಚು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರ್ಯಾಂಚಿಂಗ್ ಸ್ಟೇಟ್ಮೆಂಟ್. ಈಗ ಇನ್ನೊಂದು ಎಕ್ಸಾಂಪಲನ್ನು ತೊಗೊಳೋಣ. ಸಪೋಸ್ ಈಗ ನನ್ನ ನಂಬರು 7, 10, 1 ಅಂತ ಇದೆ. 7, 10, 1. 7, 10, 1 ಅಂದರೆ ನೋಡಿ, ಈ ಕಂಡೀಷನನ್ನು ಚೆಕ್ ಮಾಡೋದು. ನಾವು ಇನ್ಪುಟ್ ಕೊಟ್ಟಿರೋದು 7, 10. ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂದರೆ 7 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಕಂಡೀಷನ್ ಏನಾಯ್ತಿದು? ಫಾಲ್ಸ್ ಆಯಿತು. ಆಯ್ತಲ್ವಾ? ಸಾರಿ, ಕಂಡೀಷನ್ ಏನಾಯಿತು? ಫಾಲ್ಸ್ ಆಯಿತು. ಕಂಡೀಷನ್ ಫಾಲ್ಸ್ ಆದರೆ ಏನಾಯಿತು? ಈ ಕಂಡೀಷನ್ ಇದೆಯಲ್ವಾ, ಇಷ್ಟರ ಒಳಗೆ ನಾವು ರೂಟು ಚೇಂಜ್ ಮಾಡ್ತೀವಿ. ಓಕೆನಾ. ಚೇಂಜ್ ಮಾಡಿಬಿಟ್ಟು ಈ ಎಲ್ಸ್ ಪಾರ್ಟಿಗೆ ಬರ್ತೀವಿ. ಈ ಎಲ್ಸ್ ಪಾರ್ಟಲ್ಲಿ ಮತ್ತೇನಿದೆ? ಇಫ್ ಬಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ. ಬಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂದರೆ ಬಿ ಏನಿದೆ? 10 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನಿದೆ? 1 ಇದೆ. ಕಂಡೀಷನ್ ಇದೇನಾಯಿತು? ಟ್ರೂ ಆಯಿತು. ಕಂಡೀಷನ್ ಟ್ರೂ ಆದರೆ ಇದರ ಒಳಗೆ ಬರ್ತೀವಿ, ಈ ಬ್ಲಾಕ್ ಒಳಗೆ ಬಂದುಬಿಟ್ಟು. ಆಯಿತಾ? ಈ ಬ್ಲಾಕ್ ಒಳಗೆ ಇದ್ದೀವಿ. ಕಂಡೀಷನ್ ಏನು? ನಾವು 10 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ ಈ ಕಂಡೀಷನನ್ನು ಚೆಕ್ ಮಾಡಿದ್ವಿ. ಟ್ರೂ ಆದ್ದರಿಂದ ಯಾವುದನ್ನು ಪ್ರಿಂಟ್ ಮಾಡ್ತೀವಿ? ಬಿ ಈಸ್ ಗ್ರೇಟರ್ ದ್ಯಾನ್ ಅಂತ ಪ್ರಿಂಟ್ ಮಾಡ್ತೀವಿ. ಓಕೆ. ನೆಕ್ಸ್ಟು ಇನ್ನೊಂದು ಇನ್ಪುಟ್ಟು ಟೈಪ್ ತೊಗೊಳೋಣ. ನೋಡಿ, ಫಸ್ಟ್ನೇದ್ರಲ್ಲೇನು? ಈ ಇಫ್ ಒಳಗೆ ಪ್ರತಿಯೊಂದು ಇಫಿಗೆ ಒಂದು ಮ್ಯಾಚಿಂಗ್ ಎಲ್ಸ್ ಇರುತ್ತೆ. ಆಯಿತಾ? ನಮ್ಮ ಪ್ರೋಗ್ರಾಮಲ್ಲಿ 3 ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಇದೆ. ನೋಡಿ, ಈ ಇಫಿಗೆ ಮ್ಯಾಚಿಂಗ್ ಎಲ್ಸ್ ಯಾವುದು? ಇದು. ಈ ಇಫಿಗೆ ಮ್ಯಾಚಿಂಗ್ ಎಲ್ಸ್ ಯಾವುದು? ಇದು. ಆಯಿತಾ? ಈ ಇಫಿಗೆ ಮ್ಯಾಚಿಂಗ್ ಎಲ್ಸ್ ಯಾವುದು? ಇದು. ಈ ಇಫ್ ಇದೆಯಲ್ವಾ, ಇದರ ಒಳಗೆ ಒಂದು ಇಫ್ ಎಲ್ಸ್ ಇದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ನೆಸ್ಟೆಡ್ ಇಫ್ ಎಲ್ಸ್. ಈ ಎಲ್ಸ್ ಪಾರ್ಟ್ ಒಳಗೆ ಇನ್ನೊಂದು ಇಫ್ ಎಲ್ಸ್ ಇದೆ. ಓಕೆನಾ. ಒಂದರ ಒಳಗೆ ಒಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸನ್ನು ಬರೆದಿರೋದ್ರಿಂದ ಇದನ್ನು ನೆಸ್ಟೆಡ್ ಇಫ್ ಎಲ್ಸ್ ಅಂತ ಕರೀತಾರೆ. ಲಾಸ್ಟ್ ಒಂದು ಟೈಪ್ ಆಫ್ ಇನ್ಪುಟ್ ತೊಗೊಳೋಣ. ಈ ಇನ್ಪುಟ್ಟಲ್ಲಿ ಏನು ಗೊತ್ತಾ? 7 ತೊಗೊಳೋಣ. 7 ಆದಮೇಲೆ 10 ತೊಗೊಳೋಣ. ಅದಾದಮೇಲೆ ಸಪೋಸ್ 12 ತೊಗೊಳೋಣ. ಈಗ 7 ಈಸ್ ಗ್ರೇಟರ್ ದ್ಯಾನ್ 7 ಈಸ್ ಗ್ರೇಟರ್ ದ್ಯಾನ್ 10. ಈ ಕಂಡೀಷನನ್ನು ಚೆಕ್ ಮಾಡಬೇಕು. ದಟ್ ಈಸ್ ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ. 7 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಕಂಡೀಷನ್ ಏನಾಯಿತು? ಫಾಲ್ಸ್ ಆಯಿತು. ಕಂಡೀಷನ್ ಫಾಲ್ಸ್ ಆದ್ಕೊಳ್ಳೆ ಎಲ್ಲಿಗೆ ಹೋಗ್ತೀವಿ ನಾವು? ಇದಿಷ್ಟನ್ನು ಸ್ಕಿಪ್ ಮಾಡಿಬಿಟ್ಟು ಇದರ ಎಲ್ಸ್ ಪಾರ್ಟ್ ಇದೆಯಲ್ವಾ, ಅಲ್ಲಿಗೆ ಹೋಗ್ತೀವಿ. ಇದರ ಎಲ್ಸ್ ಪಾರ್ಟ್ ಯಾವುದು? ಇಲ್ಲಿಗೆ ಬರ್ತೀವಿ. ಇಲ್ಲಿ ಬಂದಾಗ ಇದರ ಇನ್ಸೈಡ್ ನೋಡಿ, ಇದ್ರ ಇನ್ಸೈಡ್ ಏನಿದೆ? ಇಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿ. ಬಿ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿ. ಇಲ್ಲೇನಿದೆ? ಬಿ ಎಷ್ಟಿದೆ? 10 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 12. ಕಂಡೀಷನ್ ಏನಾಗ್ಬಿಡ್ತಿದ್ದು? ಫಾಲ್ಸ್ ಆಯಿತು. ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಈ ಸ್ಟೇಟ್ಮೆಂಟನ್ನು ಸ್ಕಿಪ್ ಮಾಡಿ ನಾವು ಈ ಸ್ಟೇಟ್ಮೆಂಟ್ ಇದರ ಎಲ್ಸ್ ಪಾರ್ಟಿಗೆ ಬರ್ತೀವಿ. ಇಲ್ಲಿ ಸಿ ಬಿಗ್ ಅಂತ ಪ್ರಿಂಟ್ ಮಾಡ್ತಾಯಿದ್ವಿ. ಸಿ ವ್ಯಾಲ್ಯೂ ಎಷ್ಟಿದೆ? 12 ಇದೆ. ಔಟ್ಪುಟ್ಟಲ್ಲಿ 12 ಪ್ರಿಂಟ್ ಆಗುತ್ತೆ. ಓಕೆ. ಆ್ಯಸ್ ಯೂಶ್ವಲ್ ಗೆಸ್ಟ್ ಸಿ ಎಚ್ ಹಾಕಿದ್ದೀವಿ. ಅದಾದಮೇಲೆ ರಿಟರ್ನ್ 0 ಬರೆದಿದ್ದೀವಿ. ರಿಟರ್ನ್ 0 ಯಾಕೆ ಬರೆದಿದ್ದೀವಿ? ನಾವು ಇಂಟ್ ಮೇಯ್ನ್ ಅಂತ ಬರೆದಿದ್ದೀವಿ ಅಂದರೆ ನಮ್ಮ ಕಾಲಿಂಗ್ ಫಂಕ್ಷನ್ನು, ಮೇಯ್ನ್ ಫಂಕ್ಷನನ್ನು ಯಾರು ಕಾಲ್ ಮಾಡ್ತಾರೆ? ಆಪರೇಟಿಂಗ್ ಸಿಸ್ಟಮ್. ಈ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಸಕ್ಸಸ್ ಅಂತ ವ್ಯಾಲ್ಯೂನ ರಿಟರ್ನ್ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ರಿಟರ್ನ್ 0 ಬರೀಬೇಕು. ಈಗ ಒಂದು ಔಟ್ಪುಟ್ಟನ್ನು ನೋಡೋಣ. ಈ ಔಟ್ಪುಟ್ಟನ್ನು ನೋಡಿದರೆ ನಿಮಗೆ ಡೀಟೇಲಾಗಿ ಮತ್ತೆ ಗೊತ್ತಾಗುತ್ತೆ. ನಾವು ಇನ್ಪುಟ್ ಏನು ಕೊಟ್ಟಿದ್ದೀವಿ? -4 to 8. ಸೊ ಇದು ಎ, ಬಿ, ಸಿ. ಈಗ ಕಂಪೇರ್ ಮಾಡಬೇಕು. ಫಸ್ಟ್ ಏನಿತ್ತು? ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ. ಸೊ 4 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಕಂಡೀಷನ್ ಏನಾಯಿತು? ಫಾಲ್ಸ್ ಆಯ್ತಿದ್ದು. ಫಾಲ್ಸ್ ಆದರೆ ಎಲ್ಸ್ ಪಾರ್ಟಲ್ಲಿ ಬರ್ತೀವಿ. ಎಲ್ಸ್ ಪಾರ್ಟಲ್ಲಿ ನಾವೇನು ಚೆಕ್ ಮಾಡ್ತಾ ಇದ್ದೀವಿ? ಬಿ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಅಂತ ನೋಡ್ತಾ ಇದ್ದೀವಿ. ಅಂದರೆ ನೋಡಿ, 4 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8 ಅಂತ ನೋಡ್ತಾ ಇದ್ದೀವಿ. ಈ ಕಂಡೀಷನ್ನು ಫಾಲ್ಸ್ ಆಯಿತು. ಸೊ ಟೋಟಲಾಗಿ ಯಾವುದನ್ನು ಬಿಗ್ ಅಂತ ಪ್ರಿಂಟ್ ಮಾಡ್ತೀವಿ? ಸಿ ಈಸ್ ಬಿಗ್ ಅಂತ ಪ್ರಿಂಟ್ ಮಾಡ್ತೀವಿ. ಔಟ್ಪುಟ್ಟಲ್ಲಿ 8.0000 ಅಂತ ಬರುತ್ತೆ. ನೋಡಿ, ಯಾಕೆ 00 ಬಂತು ಅಂದರೆ ನಾವು ಡಬಲ್ ಡೇಟಾ ತೊಗೊಂಡಿರೋದ್ರಿಂದ ನೋಡಿ ಔಟ್ಪುಟ್ಟಲ್ಲಿ 8 ಈಸ್ ದಿ ಬಿಗ್ಗೆಸ್ಟ್ ನಂಬರ್ ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ದಿ ಸಿಂಪಲ್ ಸಿ ಪ್ರೋಗ್ರಾಮ್ ಟು ಫೈಂಡ್ ದಿ ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್. ಲಾಸ್ಟಲ್ಲೀಗ ಒಂದು ಕ್ವಶನನ್ನು ನೋಡೋಣ.
ಈ ಕ್ವಶನ್ ಏನು ಹೇಳ್ತಾ ಇದೆ ನೋಡಿ, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಈಸ್, ಆಪ್ಷನ್ಸ್ ಏನೇನಿದೆ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಲೂಪಿಂಗ್ ಸ್ಟೇಟ್ಮೆಂಟ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ, ನೆಕ್ಸ್ಟು ರಿಟರ್ನ್ ಸ್ಟೇಟ್ಮೆಂಟ್ ಇದೆ, ನನ್ ಆಫ್ ದಿ ಎಬೋ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರನ್ನು ನೀವು ಕಮೆಂಟ್ ಲೈನ್ಸಲ್ಲಿ ಹಾಕಿ ನಾನು ಆನ್ಸರನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.